ಇನ್ನ 4 ವರ್ಷಗಳ ಕಾಲ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಜೆಪಿ ಭವನದ ನಮ್ಮ ಪಕ್ಷದ ಕಚೇರಿಯಲ್ಲಿ ನಡೆದಂತ ಕೋರ್ ಕಮಿಟಿಯ ಒಂದು ಸದಸ್ಯರ ಒಂದು ಸಭೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಶಾಸಕರುಗಳು ಉಪಸ್ಥಿತರಿದ್ರು, ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಕೂಡ ಇದ್ರು. ಅವರು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಹಾಗೂ ನನಗೆ ಒಂದು ಕಿವಿ ಮಾತನ್ನ ಹೇಳಿದ್ರು. ನಿಖಿಲ್ ಅವರು ಇಡೀ ರಾಜ್ಯಾದ್ಯಂತ ವಿಷಯಾಧಾರಿತವಾದಂಥ ವಿಷಯಗಳನ್ನ ಇವತ್ತು ಕಲೆ ಹಾಕಿ, ಜೊತೆಯಲ್ಲಿ ಇವತ್ತು ಸರ್ಕಾರದ ವೈಫಲ್ಯತೆಗಳ ವಿರುದ್ಧವಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಹೆಚ್ಚಾಗಿ ಸಕ್ರಿಯವಾಗಿ ಸಂಘಟನೆಯ ವಿಚಾರವಾಗಿ, ವಿಶೇಷವಾಗಿ ನಮ್ಮ ಮೆಂಬರ್ಶಿಪ್ ಡ್ರೈವ್ಗಳ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ದೇವೇಗೌಡರು 99ರಲ್ಲೇ ಏನು ಮಾತನಾಡಿದ್ರು. ಯಾಕೆಂದ್ರೆ ಇವತ್ತು ಜನತಾದಳ ಪಕ್ಷದ ಒಂದು ಬೇಸು ಬಹಳ ಸದೃಢವಾಗಿದೆ ರಾಜ್ಯದಲ್ಲಿ. ಆದರೆ ಅದಕ್ಕೆ ಒಂದು ವೇದಿಕೆ ಮೂಲಕವಾಗಿ ಒಂದು ಸ್ಟ್ರಕ್ಚರ್, ಒಂದು ಫಾರ್ಮ್ಯಾಟ್ ಅಲ್ಲಿ ಸೃಷ್ಟಿ ಮಾಡಲಿಕ್ಕೆ ಇಲ್ಲಿವರೆಗೂ ನಾವು ಸಣ್ಣ ಪುಟ್ಟ ನಮ್ಮಲ್ಲಿ ಲೋಪದೋಷಗಳಿದೆ. ಇದನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಮ್ಮ ಜೊತೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಹಿರಿಯ ಮುಖಂಡರುಗಳ ಒಂದು ಸಲಹೆ ನನ್ನ ಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾನು ಯಾವುದೇ ಈ ಕೂಡಲೇ ಶಾಸಕನಾಗಬೇಕು ಅಥವಾ ಇನ್ಯಾವುದೋ ಚುನಾವಣೆ ಬಂದ ತಕ್ಷಣ ತೂರ್ಕೊಂಡು ಇನ್ಯಾವುದೋ ಸ್ಥಾನಮಾನಕ್ಕೆ ಹೋಗಿ ಕುತ್ಕೋಬೇಕು ಅಂತಕ್ಕಂಥ ಅಪೇಕ್ಷೆ ಆಗಿ, ಅಭಿಲಾಷೆ ಆಗಲಿ ನನ್ನಲ್ಲಿ ಇಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈಗ JDS ನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಯಾರು ಸೂಕ್ತವಾದಂತ ಸಾಮರ್ಥ್ಯ ಹೊಂದಿರತಕ್ಕಂಥ ನಾಯಕತ್ವ ಅಂತಕ್ಕಂಥದ್ದು ಯಾರು ಮುನ್ನಡೆಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಕೂಡ ನಮ್ಮ ಕೋರ್ ಕಮಿಟಿಲೂ ಏನು ಅದ್ರ ಬಗ್ಗೆ ಪ್ರಸ್ತಾವನೆ ಆಗಿಲ್ಲ. ಇದು ಕೇವಲ ಮಾಧ್ಯಮದಲ್ಲಿ ಕೆಲವೊಂದಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ. ಸಾಮಾನ್ಯವಾಗಿ ಬಹುಶಃ ಅದಕ್ಕೆ ಕಾರಣ ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಿ ಮಂತ್ರಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಜವಾಬ್ದಾರಿಯನ್ನ ಯಾರು ತಗೊಳ್ತಾರೆ ಹೆಗಲ ಮೇಲೆ ಅಂತಕ್ಕಂಥದ್ದು ಸಾಕಷ್ಟು ಜನಗಳಲ್ಲಿ ಇರ್ತಕ್ಕಂಥ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಅಭಿಪ್ರಾಯ. ಬಹುಶಃ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯ ಮುಖಂಡರುಗಳಿದ್ದಾರೆ, ಬಹಳ ಜನ ಸಮರ್ಥರಿದ್ದಾರೆ. ಬಹುಶಃ ಒಂದು ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಣ್ಣ, ದಯಮಾಡಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಿಂದೆ ಯಾವ್ಯಾವ ರೀತಿ ಆಯ್ಕೆಗಳಾಯ್ತು, ಯಾವ್ಯಾವ ರೀತಿ ರಾಷ್ಟ್ರೀಯ ಅಧ್ಯಕ್ಷರು ಆಯ್ಕೆ ಮಾಡಿದ್ರು ಅಥವಾ ಕೆಲವೊಂದಷ್ಟು ಶಾಸಕರುಗಳ ಆಯ್ಕೆ ಮಾಡಿದ್ರು ಕೂತು ಅಂತಕ್ಕಂಥದ್ರ ಬಗ್ಗೆ ಈಗ ಒಂದು ಹೊಸ ಕ್ರಾಂತಿಕರವಾದಂಥ ಒಂದು ಬದಲಾವಣೆ ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಅಧ್ಯಕ್ಷರದು ಒಂದು ಚುನಾವಣೆ ನಡೀಬೇಕು. ಚುನಾವಣೆಯ ಮೂಲಕ ಯಾರು ಸೂಕ್ತವಾದಂಥ ಅಭ್ಯರ್ಥಿ ಈ ಪಕ್ಷದ ಒಂದು ರಾಜ್ಯಾಧ್ಯಕ್ಷರ ಒಂದು ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಅಂತಕ್ಕಂಥದ್ದನ್ನ ಒಂದು ಚುನಾವಣೆಯ ಮೂಲಕ ಚುನಾವಣೆ ಕಂಡಕ್ಟ್ ಮಾಡಿ ನಾವು ಓಪನ್ ಆಗಿ ಒಂದು ಟ್ರಾನ್ಸ್ಪರೆನ್ಸಿಯಿಂದ ನಡೆಸಬೇಕು ಅಂತಕ್ಕಂಥದ್ದು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಭದ್ರಾಗಿರ್ತೀವಿ.